ಮಹಾಭಾರತದಲ್ಲಿ ದೈಹಿಕವಾಗಿ ಅತ್ಯಂತ ಬಲಶಾಲಿಯಾಗಿದ್ದು ಭೀಮ ಅಂತಲೇ ಹೇಳಲಾಗುತ್ತೆ. ಆದರೆ ಭೀಮನಷ್ಟೇ ಬಲಶಾಲಿಯಾಗಿದ್ದು ಬಕಾಸುರ. ಹಾಗಾದರೆ ಈ ಬಕಾಸುರ ಯಾರು? ಆತನಿಗೆ ಒಂದು ದಿನಕ್ಕೆ ಬೇಕಾಗಿದ್ದಂತಹ ಆಹಾರ ಎಷ್ಟು ಗೊತ್ತಾ? ಇವನ ಪರಾಕ್ರಮ ಹೇಗಿತ್ತು ಗೊತ್ತಾ? ಹಾಗೆ ಇವನ ಸಾವು ಎಷ್ಟು ಕ್ರೂರವಾಗಿತ್ತು ಗೊತ್ತಾ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೀಕ್ಷಕರ, ನಮ್ಮ ಪ್ರಯತ್ನ ಹಿಂದೂಗಳಿಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸೋದು. ನೀವು ಕೊಡೋ ಒಂದು ಲೈಕಿಂದ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪುತ್ತದೆ. ಹಾಗೆ ನಮಗೆ ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಪಾಂಡವರ ಅರಮನೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಬೆಂಕಿಗೆ ಹೆಚ್ಚು ದಹಿಸುವಂತಹ ವಸ್ತುಗಳನ್ನು ಬಳಸಿ ಆ ಅರಮನೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಇದರಿಂದ ದುರ್ಯೋಧನನು ಪಾಂಡವರ ಮನೆಗೆ ಬೆಂಕಿ ಹಚ್ಚಿ ಪಾಂಡವರನ್ನು ಒಂದೇ ಬಾರಿ ಸಂಹರಿಸಲು ಪ್ರಯತ್ನಿಸಿದ್ದ. ಆದರೆ ಪಾಂಡವರು ಅದರಿಂದ ಪಾರಾಗಿ ಬದುಕುಳಿತಾರೆ. ಕುಂತಿಯ ಸಲಹೆಯಂತೆ ಪಾಂಡವರು ಜೀವಂತವಾಗಿರುವಂತಹ ವಿಷಯ ದುರ್ಯೋಧನನಿಗೆ ಗೊತ್ತಾಗಬಾರ್ದು ಅಂತ ಕಾಡಿನಲ್ಲೇ ಸ್ವಲ್ಪ ದಿನದವರೆಗೆ ಉಳ್ಕೊಳ್ತಾರೆ. ನಂತರ ಕಾಡಿನಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಮುಂದೆ ಸಾಗುತ್ತಿದ್ದ ಪಾಂಡವರಿಗೆ ಮಾರ್ಗ ಮಧ್ಯದಲ್ಲಿ ವ್ಯಾಸ ಮಹರ್ಷಿಗಳು ಸಿಕ್ಕಿ ಅವರನ್ನು ಏಕಮಹಾಚಕ್ರ ಎಂಬ ನಗರಕ್ಕೆ ಕರ್ಕೊಂಡು ಬಂದು ಅಲ್ಲಿನ ಒಂದು ಬ್ರಾಹ್ಮಣ ಮನೆಯಲ್ಲಿ ಬಿಟ್ಟು ಅವರಿಗೆ ಅಲ್ಲೇ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿ ಪಾಂಡವರು ಅಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿ ಜೀವನವನ್ನು ಸಾಗಿಸ್ತಿರ್ತಾರೆ. ಪಾಂಡವರು ಏಕಚಕ್ರ ನಗರದಲ್ಲಿ ಇದ್ದಾರೆ ಎಂಬ ಸುದ್ದಿ ದುರ್ಯೋಧನನಿಗೆ ತಿಳಿದೇ ಇರಲಿಲ್ಲ. ಪ್ರತಿದಿನ ಪಾಂಡವರು ಭಿಕ್ಷೆಯನ್ನು ಬೇಡಿ ಊಟವನ್ನು ತರುತ್ತಿದ್ದರು. ರಾತ್ರಿ ಅದೇ ಊಟವನ್ನು ಕುಂತಿ ಅವರಿಗೆ ಹಂಚುತ್ತಿದ್ದರು. ಅವರು ಭಿಕ್ಷೆ ಬೇಡಿ ತಂದಂತಹ ಊಟವನ್ನು 2 ಭಾಗವನ್ನು ಮಾಡಿ ಅದರಲ್ಲಿ 1 ಭಾಗವನ್ನು ಭೀಮನಿಗೆ ಬಡಿಸಿ ಮಿಕ್ಕುಳಿದ ಅರ್ಧ ಭಾಗವನ್ನು ತನ್ನ 4 ಮಕ್ಕಳೊಂದಿಗೆ ತಾಯಿ ಕುಂತಿಯು ಕೂಡ ಸೇರಿ ಊಟವನ್ನು ಮಾಡ್ತಿದ್ರು. ಹೀಗೆ ಏಕಚಕ್ರ ನಗರದಲ್ಲಿ ಕೆಲ ದಿನಗಳು ಕಳೆದವು. ಆದರೆ ಒಂದು ದಿನ ಭೀಮ ಮತ್ತು ತಾಯಿ ಕುಂತಿ ಇಬ್ಬರೇ ಇರ್ತಾರೆ. ಉಳಿದವರು ಭಿಕ್ಷೆಗೆ ಹೋಗಿರ್ತಾರೆ. ಇದ್ದಕ್ಕಿದ್ದಂತೆ ಅವರ ಪಕ್ಕದ ಮನೆಯಿಂದ ಯಾರೋ ಅಳುತ್ತಿರುವಂತಹ ಶಬ್ದ ಕೇಳಿಸುತ್ತೆ. ಇದರಿಂದ ಗಾಬರಿಯಾದಂತಹ ಕುಂತಿ ಅವರ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡಲು ಹೋದಾಗ ಆಗ ಬ್ರಾಹ್ಮಣ ಹೇಳ್ತಾನೆ, ಈ ಊರಿನಲ್ಲಿ ಬಕಾಸುರ ಎಂಬ ರಾಕ್ಷಸನಿದ್ದಾನೆ. ಆ ರಾಕ್ಷಸನು ಅವನಿಗೆ ಮನಸ್ಸಿಗೆ ಬಂದಂತೆ ಅಲ್ಲಿನ ಜನರನ್ನು ಕೊಲ್ತಿರ್ತಾನೆ. ಸಿಕ್ಕ ಜನರನ್ನು ತಿಂದು ಹಾಕ್ತಿದ್ದ. ಇದರಿಂದ ಈ ಊರಿನ ಮುಖ್ಯಸ್ಥರು ಆ ರಾಕ್ಷಸನ ಹತ್ತಿರ ಹೋಗಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಹಾಗೂ ಆ ಒಪ್ಪಂದದ ಪ್ರಕಾರ ಪ್ರತಿದಿನ ಒಂದೊಂದು ಮನೆಯಿಂದ 1 ಗಾಡಿ ತುಂಬ ಅನ್ನ ಭಕ್ಷ್ಯ ಭೋಜನಗಳನ್ನು ತುಂಬಿಕೊಂಡು ಹಾಗೆ ಅದರ ಜೊತೆಗೆ ಒಬ್ಬ ಮನುಷ್ಯನನ್ನು ಕಳಿಸಿಕೊಡಬೇಕಾಗಿರುತ್ತೆ. ಇಲ್ಲಿವರೆಗೂ ಆ ರಾಕ್ಷಸನ ಹತ್ತಿರ ಊಟವನ್ನು ತೆಗೆದುಕೊಂಡು ಹೋದಂತಹ ಯಾರೊಬ್ಬರೂ ಕೂಡ ಮತ್ತೆ ಹಿಂತಿರುಗಿ ಬಂದೇ ಇಲ್ಲ. ಒಂದು ವೇಳೆ ಒಂದು ದಿನ ಅವನಿಗೆ ಆಹಾರವನ್ನು ಕೊಂಡೊಯ್ಯುವುದನ್ನು ನಿಲ್ಲಿಸಿದರೆ ಆ ರಾಕ್ಷಸನಿಗೆ ಕೋಪ ಬಂದು ಮನ ಬಂದಂತೆ ನಮ್ಮ ಊರಿನ ಜನರನ್ನು ಕೊಂದು ಹಾಕ್ತಿರ್ತಾನೆ. ಆದ್ದರಿಂದ ಪ್ರತಿದಿನ ಒಬ್ಬೊಬ್ಬರು ಹೋಗಲೇಬೇಕಾಗಿದೆ. ಇಂದು ನಮ್ಮ ಸರದಿ. ನಾನೊಬ್ಬ ಬಡ ಕುಟುಂಬದವನು. ನಾನು ಊಟವನ್ನು ತೆಗೆದುಕೊಂಡು ಹೋದರೆ ಮನೆಯ ಜವಾಬ್ದಾರಿಯನ್ನು ವಹಿಸುವವರು ಯಾರೂ ಇಲ್ಲ. ನನ್ನ ಹೆಂಡತಿ ಹೋದರೆ ಮಕ್ಕಳು ಅನಾಥರಾಗ್ತಾರೆ. ಇದರಿಂದ ನಾವೆಲ್ಲರೂ ಸೇರಿ ಹೋಗಲು ನಿರ್ಧರಿಸಿದ್ದೇವೆ ಎಂದು ತುಂಬ ನೋವಿನಿಂದ ಹೇಳ್ಕೊಳ್ತಾನೆ. ಇದನ್ನು ಕೇಳಿದಂತಹ ಕುಂತಿಗೆ ತುಂಬ ದುಃಖವಾಗುತ್ತೆ. ಆಗ ಕುಂತಿಯು, ನೀವು ಆ ರಾಕ್ಷಸನ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನೀವು ನಮಗೆ ಆಶ್ರಯವನ್ನು ನೀಡಿದ್ದೀರಾ. ನಿಮ್ಮ ಸಹಾಯಕ್ಕೆ ನಾವೆಂದಿಗೂ ಋಣಿಯಾಗಿರುತ್ತೇವೆ. ಆದ್ದರಿಂದ ಇಂದು ನಿಮ್ಮ ಬದಲಿಗಾಗಿ ಆಹಾರವನ್ನು ತುಂಬಿಕೊಂಡು ನನ್ನ 5 ಮಕ್ಕಳಲ್ಲಿ ಒಬ್ಬ ಮಗ ಹೋಗುತ್ತಾನೆ. ನೀವು ನಿಶ್ಚಿಂತೆಯೆಂದಿರಿ. ನನ್ನ ಮಕ್ಕಳು ಸಾಮಾನ್ಯರಲ್ಲ, ತುಂಬ ಬಲಿಶಾಲಿಗಳು. ಅದರಲ್ಲೂ ನನ್ನ ಮಗ ಭೀಮನಿದ್ದಾನಲ್ಲ, ಅವನು ತುಂಬ ಶಕ್ತಿಶಾಲಿ. ಅವನು ಆ ರಾಕ್ಷಸನಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಾನೆ ಎಂಬ ನಂಬಿಕೆ ನನಗಿದೆ. ನೀವು ಊಟವನ್ನು ಸಿದ್ಧಪಡಿಸಿ ಸಾಕು ಎಂದು ಹೇಳಿ ತನ್ನ ಮನೆಗೆ ಹೋದಂತಹ ಕುಂತಿಯು ಭೀಮನಿಗೆ ವಿಷಯವನ್ನು ತಿಳಿಸ್ತಾಳೆ. ಭೀಮನಿಗೆ ಗಾಡಿ ತುಂಬ ಊಟ ಎಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಹಾಗೆ ರಾಕ್ಷಸನ ಜೊತೆ ಕುಸ್ತಿ ಎಂದ ತಕ್ಷಣ ಭೀಮನಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ತುಂಬ ದಿನಗಳಿಂದ ಯಾರ ಮೇಲೂ ಕುಸ್ತಿ ಆಡದೇ ಇದ್ದುದರಿಂದ ತುಂಬ ಸಂತಸಗೊಂಡು ಹಿಂದೂ ಮುಂದೆ ನೋಡದೆ ಒಪ್ಪಿಕೊಳ್ತಾನೆ. ನಂತರ ಎಂದಿನಂತೆ ಗಾಡಿ ತುಂಬ ಅನ್ನ ಭಕ್ಷ್ಯ ಭೋಜನಗಳನ್ನು ತುಂಬಿಕೊಂಡು ಭೀಮನು ಆ ಬಕಾಸುರನನ್ನು ಭೇಟಿಯಾಗಲು ಹೊರಡ್ತಾನೆ. ಹೀಗೆ ಮುಂದೆ ಸಾಗುತ್ತಾ ಬಕಾಸುರನು ದೂರದ ಕಾಡಿನಲ್ಲಿ ಇದ್ದ ಕಾರಣ ಭೀಮನಿಗೆ ದಾರಿ ಮಧ್ಯದಲ್ಲಿ ಹಸಿವಾಗುತ್ತದೆ. ಗಾಡಿಯಲ್ಲಿದ್ದ ತಿಂಡಿ ತಿನಿಸುಗಳ ಪರಿಮಳಗಳಿಂದ ಭೀಮನ ಬಾಯಲ್ಲಿ ನೀರು ಬರುತ್ತೆ. ಈ ಎಲ್ಲ ಊಟವನ್ನು ನಾನೇ ತಿಂದರೆ ಹೇಗೆ ಎಂಬ ಆಲೋಚನೆ ಕೂಡ ಬರುತ್ತೆ. ಯಾಕಂದರೆ ಭೀಮನು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ದಿನಗಳೇ ಆಗಿರುತ್ತವೆ. ಆದರೂ ಕೂಡ ಭೀಮನು ಇನ್ನೂ ಸ್ವಲ್ಪ ಮುಂದೆ ಸಾಗಿ ಗಾಡಿಯಿಂದ ಹಿಡಿದು ಆ ಬಕಾಸುರನನ್ನು 3-4 ಬಾರಿ ಜೋರಾಗಿ ಕೂಗ್ತಾನೆ. ಆದರೂ ಕೂಡ ಆ ರಾಕ್ಷಸನಿಂದ ಯಾವ ಪ್ರತಿಕ್ರಿಯೆ ಕೂಡ ಬರೋದಿಲ್ಲ. ಇದರಿಂದ ಭೀಮನು
ಗಾಡಿಯಲ್ಲಿದ್ದಂತಹ ಊಟವನ್ನು ತೆಗೆದುಕೊಂಡು ಖುಷಿಯಿಂದ ಒಂದೊಂದೇ ತಿನ್ನಲು ಆರಂಭಿಸಿದ. ಆಗ ಬಕಾಸುರನು, ಇಷ್ಟು ಹೊತ್ತಾದರೂ ಆಹಾರವನ್ನು ತೆಗೆದುಕೊಂಡು ಯಾರೂ ಬರಲಿಲ್ವಲ್ಲ, ಈ ಮನುಷ್ಯರಿಗೆಲ್ಲೋ ನನ್ನ ಮೇಲೆ ಭಯ ಕಮ್ಮಿ ಆಗಿರಬಹುದು ಎಂದುಕೊಳ್ಳುತ್ತಾ ಊರಿನ ಕಡೆಗೆ ಹೆಜ್ಜೆ ಹಾಕುತ್ತಾ ನಡೆದ. ದಾರಿಯಲ್ಲಿ ಕುಳಿತ ಭೀಮನು ಊಟವನ್ನೆಲ್ಲ ತಿನ್ನುತ್ತಿರುವುದನ್ನು ಕಂಡು ಬಕಾಸುರ, ಯಾರು ಈ ಮನುಷ್ಯ, ನನ್ನ ಊಟವನ್ನೆಲ್ಲ ತಿಂದು ಹಾಕುತ್ತಿದ್ದಾನಲ್ಲ, ಇವನಿಗೆ ಎಷ್ಟು ಧೈರ್ಯ ಎಂದು ಕೋಪಿಸಿಕೊಂಡು ಜೋರಾಗಿ ಗರ್ಜಿಸಿದ. ಆದರೆ ಪೂರ್ತಿ ಗಮನ ಆಹಾರದ ಮೇಲಿತ್ತು. ಇದರಿಂದ ಬಕಾಸುರನ ಕೋಪ ನೆತ್ತಿಗೇರಿದ್ದು ಅವನು ಜೋರಾಗಿ ಭೀಮನ ಬೆನ್ನ ಮೇಲೆ ಗುದ್ದಲು ಆರಂಭಿಸಿದ. ಆದರೆ ಭೀಮನು ನಗುತ್ತಲೇ ಊಟವನ್ನು ತಿಂದು ಮುಗಿಸುತ್ತಲೇ ಇದ್ದ. ಹೀಗೆ ತಿನ್ನುತ್ತಾ ಗಾಡಿಯಲ್ಲಿದ್ದ ಎಲ್ಲ ತಿಂಡಿ ತಿನಿಸುಗಳನ್ನು ಊಟವನ್ನೆಲ್ಲ ಭೀಮನು ತಿಂದು ಮುಗಿಸಿದ. ಹೀಗೆ ಅವರಿಬ್ಬರ ನಡುವೆ ಜೋರಾದ ಕುಸ್ತಿ ಆರಂಭವಾಯಿತು. ಭೀಮನು ಅಲ್ಲಿದ್ದಂತಹ ದೊಡ್ಡ ಮರವನ್ನು ತೆಗೆದುಕೊಂಡು ಬಕಾಸುರನಿಗೆ ಹೊಡೆಯಲು ಆರಂಭಿಸುತ್ತಾನೆ. ಕೊನೆಗೆ ಅವರಿಬ್ಬರ ನಡುವೆ ಘನಘೋರ ಯುದ್ಧ ನಡೆದು ಭೀಮನು ಬಕಾಸುರನನ್ನು ಕೊಂದು ಹಾಕ್ತಾನೆ. ನಂತರ ಬಕಾಸುರನ ದೇಹವನ್ನು ಭೀಮನು ಏಕಾಚಕ್ರ ನಗರಕ್ಕೆ ತಂದು ಎಸೆಯುತ್ತಾನೆ. ಸತ್ತು ಹೋಗಿರುವುದನ್ನು ಕಂಡು ಅಲ್ಲಿನ ಊರಿನ ಜನರು ಕುಣಿಯಲು ಆರಂಭಿಸುತ್ತಾರೆ. ಆದರೆ ಬಕಾಸುರನನ್ನು ಕೊಂದದ್ದು ನಾನೇ ಎಂದು ಭೀಮನು ಯಾರಿಗೂ ಹೇಳಲಿಲ್ಲ. ಈ ರೀತಿಯಾಗಿ ಭೀಮನಿಂದ ಬಕಾಸುರನ ಅಂತ್ಯವಾಗುತ್ತೆ.